ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಇ ಎಂಬ್ರಾಯ್ಡರಿ. ಈ ವಿಡಿಯೋದಲ್ಲಿ ನಾನು ಈ ಆನ್ಲೈನ್ ಕ್ಲಾಸಲ್ಲಿ ನಾನು ಎರಡನೇ ಆನ್ಲೈನ್ ಕ್ಲಾಸ್ ಇದು. ಈ ವಿಡಿಯೋದಲ್ಲಿ ನಾನು ಏನನ್ನು ಈ ವಿಷಯವಾಗಿ ಈ ವಿಡಿಯೋದಲ್ಲಿ ತಂದಿದ್ದೀನಿ ಅಂದರೆ, ಹೋದ ವಿಡಿಯೋದಲ್ಲಿ ನಾನು ಎಲ್ಲ ಮೆಟೀರಿಯಲ್ಸ್ ಬೇಸಿಕ್ಕಾಗಿ ಏನು ಬೇಕು ಮೆಟೀರಿಯಲ್ಸ್ ಅಂತ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ನಾನು ಇದನ್ನು ರಿಂಗ್ ಏನಿದೆ ಆರಿ ರಿಂಗಿಗೆ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು, ಅದು ಯಾವ ರೀತಿ ನಾವು ಫಿಕ್ಸ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ. ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ವಿಡಿಯೋನ ನೋಡಿ. ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ನೋಡಿ, ರಿಂಗು ಈ ರೀತಿ ಇರುತ್ತೆ. ಇದಕ್ಕೆ ನಾನು ಏನಕ್ಕೆ ಇದು ಕ್ಲಾತು ಸಿಗುತ್ತೆ ಶಾಪಲ್ಲಿ, ಅದಕ್ಕೂ ಏನು 20 ರೂಪೀಸ್ ಅಷ್ಟೇ. ಅದನ್ನು ತಂದು ನಾವು ಈ ರೀತಿ ಇದಕ್ಕೆ ರಿಂಗುಗೆ ನಾವು ನೀಟಾಗಿ ಸುತ್ಕೊಂಡ್ರೆ ನಾವು ಬಟ್ಟೆ ಏನು ಹಾಕ್ತೀವೋ ಆ ಬಟ್ಟೆಗೆ ಸ್ಕ್ರಾಚ್ ಆಗಲ್ಲ, ಬಟ್ಟೆಗೇನು ತೊಂದರೆ ಆಗಲ್ಲ. ಅದಕ್ಕೋಸ್ಕರ ನಾವು ಈ ರೀತಿ ಸುತ್ತಿರುವಂಥದ್ದು. ಇಲ್ಲಿ ನೋಡಿ, ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂದರೆ, ಈಗ ಏನು ಬಟ್ಟೆ ಇದೆ ಈ ಬಟ್ಟೆನ ಈ ರೀತಿ ಕೆಳಗಡೆ ಒಂದು ರಿಂಗ್ ನಾವೇನು ಬಟ್ಟೆನ ಹಾಕಿದ್ದೀವಿ ನೋಡಿ, ಆ ಬಟ್ಟೆನ ಹಾಕ್ಬಿಟ್ಟು ಅದ್ರ ಮೇಲೆ ಈ ಬಟ್ಟೆನ ನಾವು ಹಾಕ್ಬೇಕಾಗತ್ತೆ. ಈಗ ನೀವು ಸ್ಟಾರ್ಟಿಂಗ್ ಕಲಿತಾ ಇರೋದ್ರಿಂದ ಇದೇನು ಮಾರ್ಕಿಂಗ್ ಏನಿಲ್ಲ, ನಾವು ಏನು ಬೇಸಿಕ್ ಕಲಿತಾ ಇರೋದ್ರಿಂದ ಮಾರ್ಕಿಂಗ್ ಏನು ಬೇಕಾಗಿಲ್ಲ. ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ. ನೋಡಿ, ಈ ರೀತಿ ಹಾಕ್ಬೇಕಾಗತ್ತೆ. ಫಸ್ಟು ನೀಟಾಗಿ ಅದು ಏನು ಐತೆ ಅದಷ್ಟನ್ನು ನೀಟಾಗಿ ಈ ರೀತಿ ಅಟ್ಯಾಚನ್ನು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಇಲ್ಲಿ ಬಿಗಿ ಆಯಿತು ಅಂದರೆ ಇಲ್ಲೊಂದು ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಇಲ್ಲಿ ಫಿಟ್ಟಿಂಗ್ ಮಾಡ್ಕೊಳ್ಳೋಕೆ ಇರುತ್ತೆ. ಇದಿಷ್ಟನ್ನು ನೋಡಿ ಈ ರೀತಿ ಮಾಡ್ಕೊಂಡು ಈ ರೀತಿ ನೀಟಾಗಿ ಗ್ರಿಪ್ಪಾಗಿ ಇದೆಲ್ಲನೂ ನೀಟಾಗಿ ಈ ರೀತಿ ಸೇರಿಸ್ಕೋಬೇಕು. ಫಸ್ಟು ಈ ರೀತಿ ಸೇರಿಸ್ಕೊಬಿಟ್ಟು ಇದನ್ನು ಯಾವ ರೀತಿ ಬಿಗಿ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಫಸ್ಟು ಇಷ್ಟು ಫಿಟ್ ಬರಬೇಕು. ಬಂದಾಗ ಇದನ್ನು ಸೈಡಿಂದ ಈ ರೀತಿ ಎಳ್ಕೋಬೇಕಾಗತ್ತೆ. ನೋಡಿ, ನೀಟಾಗಿ ಎಳ್ಕೋಬೇಕು. ಜೋರಾಗಿ ಎಳೆದ್ರೆ ಇದು ಕಳ್ಸ್ಕೊಬಿಡುತ್ತೆ. ಸ್ವಲ್ಪ ಸ್ವಲ್ಪ ನೀಟಾಗಿ ಈ ರೀತಿ ಎಳ್ಕೊಳ್ಳೋಣ. ನೋಡಿ, ಫಿಟ್ ಬರಬೇಕು. ಸುತ್ತ ಎಲ್ಲೂ ರಿಂಕಲ್ಸ್ ಕಾಣಬಾರ್ದು, ಬಟ್ಟೆ ನೆರಿಗೆ ಥರ ಆಗಬಾರ್ದು. ತೋರಿಸ್ಕೊಡ್ತೀನಿ ಇದು ಯಾವ ರೀತಿ ಫಿಟ್ಟಿಂಗ್ ಬರುತ್ತೆ ಅಂತ. ನೋಡಿ, ಇದೆಲ್ಲ ಆದ ನಂತರ ಇಲ್ಲೇನು ನಟ್ಟಿ ಕೊಟ್ಟಿದ್ದಾರೆ ನೋಡಿ, ಇದನ್ನು ಬಿಗಿ ಮಾಡ್ಕೋಬೇಕು. ನೋಡಿ, ಇದಾಯ್ತಲ್ಲ, ಇದನ್ನು ಈ ರೀತಿ ಬಿಗಿ ಮಾಡಿದ್ರೆ ಅದು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ನಮಗೆ ಎಷ್ಟು ಬಿಗಿ ಬೇಕು, ಲೂಸ್ ಬೇಕು ಅದನ್ನು ಮಾಡ್ಕೊಳ್ಳೋದಕ್ಕೆ ಇದು ಕೊಟ್ಟಿರುವಂಥದ್ದು. ನೋಡಿ, ಈಗ ಇದು ಹಿಂಗೆ ಹೊಡೆದ್ರೆ ಇದು ನೋಡಿ ಇನ್ನೂ ಲೂಸ್ ಬರ್ತಾ ಇದೆ. ಆಗೇನು ಮಾಡಬೇಕು, ಇದನ್ನು ಇನ್ನೊಂದು ಸ್ವಲ್ಪ ಈ ರೀತಿ ಎಳ್ಕೋಬೇಕಾಗತ್ತೆ. ಈ ರೀತಿ ಒಂದೊಂದು ವಿಷಯನೂ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಪರ್ಫೆಕ್ಟಾಗಿ ಆರಿ ವರ್ಕ್ ಮಾಡೋದಕ್ಕೆ ತುಂಬ ಸುಲಭವಾಗಿ ನೀವು ಕಲ್ತ್ಕೋಬೋದು. ಇವೆಲ್ಲ ಫಸ್ಟು ಬೇಸಿಕ್ಕೇ ಗೊತ್ತಿಲ್ಲ ಅಂದಾಗ ನಾವು ತಕ್ಷಣ ನಾವು ವರ್ಕ್ ಮಾಡ್ತೀವಿ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಎಲ್ಲ ಬೇಸಿಕ್ ತಿಳ್ಕೊಂಡು ಸ್ಟಾರ್ಟಿಂಗಿಂದನೇ ಹೋಗಬೇಕು. ನಾವು 1ನೇ ಕ್ಲಾಸಿಂದನೇ ಓದಿ ನಾವು SLC ಬರಿಬೇಕು. SLCನೇ ಡೈರೆಕ್ಟಾಗಿ ನಾವು SSLC ಎಕ್ಸಾಮನ್ನು ಬರೆಯೋದಕ್ಕೆ ಆಗೋದಿಲ್ಲ. ಸೇಮ್ ಅದೇ ಥರ ಎಲ್ಲ ವಿದ್ಯೆನೂ ಅಷ್ಟೇ. ನಾವು ಏನು ಕಲಿತೀವೋ ಅದನ್ನು ಒಂದು ಚಿಕ್ಕದ್ರಿಂದನೇ ದೊಡ್ಡದಕ್ಕೆ ಹೋಗಬೇಕು ನಾವು. ನೋಡಿ, ಯಾವುದೇ ಒಂದು ಬಿಸ್ನೆಸ್ ಮಾಡಿ ನೀವು 0ಇಂದನೇ ಶುರುವಾಗುತ್ತೆ. 0ಇಂದ ಶುರುವಾಗಿ ಅದು ಮೇಲೆ ಬೆಳಿಬೇಕು. ನೋಡಿ, ಫುಲ್ಲು ಎಲ್ಲೂ ರಿಂಕಲ್ಸ್ ಕಾಣಿಸ್ತಾ ಇಲ್ಲ, ನೀವು ನೋಡ್ತಾ ಇರ್ಬೋದು. ನೋಡಿ, ಈ ರೀತಿ ಬರಬೇಕು. ಇಲ್ಲಿ ನೋಡಿ, ಹಿಂಗೆ ಹೊಡೆದ್ರೆ ಸೌಂಡ್ ಬರಬೇಕು ಟಕ್ ಟಕ್ ಅಂತ. ಇಲ್ಲಿ ಹಿಂಗೆ ಹೋಗ್ದಾಗ ಒಳಗಡೆ ಹೋಗಬಾರ್ದು, ಅದು ಫಿಟ್ ಆಗಿದೆ ಅಂತ ಅರ್ಥ. ಈಗ ಇಲ್ಲಿ ಏನು ಬರುತ್ತಾ ಇದನ್ನೇನು ಮಾಡಬೇಕು, ನೀಟಾಗಿ ಮಡ್ಚ್ಕೊಂಡು ನೋಡಿ, ನಾನು ಇದನ್ನು ತೋರಿಸಿದ್ನಲ್ಲ, ಇದನ್ನು ಇಲ್ಲಿ ಉಪಯೋಗಿಸ್ಕೋಬೇಕಾಗತ್ತೆ. ನೀಟಾಗಿ ಈ ರೀತಿ ಮಡ್ಚ್ಕೊಂಡು ನೋಡಿ, ಈ ರೀತಿ ಲಾಕ್ ಮಾಡ್ಕೋಬೇಕು. ಯಾಕೆಂದರೆ ಇದು ನೀವು ವರ್ಕ್ ಮಾಡುವಾಗ ಇದು ತುಂಬ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ, ನಿಮಗೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ನೀವು ಇದನ್ನು ಲಾಕ್ ಮಾಡ್ಕೊಬಿಟ್ರೆ ಇದು ಫಿಟ್ಟಾಗಿರ್ತದೆ. ನಿಮಗೆ ವರ್ಕ್ ಮಾಡುವಾಗ, ಅದು ಬಿಗಿನರ್ಸ್ ವರ್ಕ್ ಮಾಡುವಾಗಂತೂ ತುಂಬ ತೊಂದರೆ ಆಗುತ್ತೆ. ಇದು ಬಟ್ಟೆ ಸುತ್ತ ಬಿಟ್ಕೊಂಡಾಗ ನೀವು ಕೆಳಗೆ ದಾರ ಕೆಳೆಯುವಾಗೆಲ್ಲ ಸಿಕ್ಕಾಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಫುಲ್ಲು ಈ ರೀತಿ ನೋಡಿ, ಈ ರೀತಿ ಏನಿದೆ
ಫಿಟ್ ಮಾಡ್ಕೊಬಿಡ್ಬೇಕು. ಗುಂಡು ಪಿನ್ ಸಹಾಯದಿಂದ ಸುತ್ತ ಇದನ್ನು ಈ ರೀತಿ ಫಿಟ್ ಮಾಡ್ಕೊಂಡು ನೋಡಿ ಈ ರೀತಿ ಇಟ್ಕೋಬೇಕು. ಇದನ್ನು ಈ ರೀತಿ ನೋಡಿ ಉಪಯೋಗಿಸ್ಕೊಳ್ಳೋಣ. ನೋಡಿ ಈ ರೀತಿ ಎಲ್ಲನೂ ಫಿಟ್ ಮಾಡ್ಕೊಂಡಾಗ ನಮ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಬರಲ್ಲ. ಇದು ನೀವು ಕಲ್ತಾದ್ಮೇಲೆ ಆರಾಮಾಗಿ ಮಾಡ್ಕೋಬೋದು. ನೋಡಿ ಇಷ್ಟು ಫಿಟ್ ಆಯಿತು. ಈಗ ನಾವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ. ನಾವು ವರ್ಕ್ ಮಾಡಬೇಕಾದ್ರೆ ಇಲ್ಲಿ ನೋಡಿ ಎಷ್ಟು ನೀಟಾಗಿ ತೆಗಿಬೋದು. ನೋಡಿದ್ರ ಈ ರೀತಿ ಇಟ್ಕೊಂಡು ತೆಗಿಬೋದು. ಹಿಂಗೆ ಫಸ್ಟು ಈ ರೀತಿ ನೀವು ನೀಟಾಗಿ ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ. ಫಸ್ಟು ಸೂಜಿನ ಹಾಕಬೇಕು, ತೆಗಿಬೇಕು. ಹಿಂಗೆ ನೋಡಿ ಇಟ್ಕೋಬೇಕು. ಹಿಂಗೆ ಇದೇನಿದೆ ಇದು ಈ ಕಡೆ ಹಾಕ್ಬಿಟ್ಟು ಹಿಂಗೆ ಕ್ರಾಸ್ ಮಾಡಿ ಹಿಂಗೆ ತೆಗಿಬೇಕಾಗುತ್ತೆ. ನೋಡಿ ತೆಗಿಬೇಕು, ಹಾಕಬೇಕು, ತೆಗಿಬೇಕು, ಹಾಕಬೇಕು, ತೆಗಿಬೇಕು. ಹಿಂಗೆ ಹಾಕಿ ಹಿಂಗೆ ತೆಗಿಬೇಕು. ನೋಡಿ ಇದಿಷ್ಟು ನೀವು ಪ್ರಾಕ್ಟೀಸ್ ಗ್ರಿಪ್ ಹಿಡ್ಕಟ್ಟು ಅಂದರೆ ಆರಾಮಾಗಿ ನೋಡಿ ಇದೇನಿದೆ ಇದು ಕೊಕ್ಕೆ ಇದೆ ನೋಡಿ, ಅದು ನಮ್ಮ ಮುಂದಕ್ಕೆ ಇರಬೇಕು. ಈ ರೀತಿ ಇರಬೇಕು. ಹಿಂಗೆ ಹಾಕಬೇಕು. ಎಳ್ತಾಗ ಹಿಂಗೆ ಎಟ್ಕೊಂಡು ಹಿಂಗೆ ಒಂದು ರೊಟೇಟ್ ಆಗಬೇಕಿದು. ರೊಟೇಟ್ ಆಗಿ ಬಂದರೆ ಇದಿಷ್ಟು ನಿಮಗೆ ಯಾವ ರೀತಿ ಫಿಕ್ಸ್ ಮಾಡಬೇಕು, ಜೊತೆಗೆ ಯಾವ ರೀತಿ ಫಿಟ್ಟಿಂಗ್ ನೋಡಿದ್ರಲ್ಲ ಕೆಳಗಡೆ ಯಾವುದೇ ಪ್ರಾಬ್ಲಮ್ ಬರೋಲ್ಲ. ಇದನ್ನು ನಾವು ಹಿಂಗೆ ಇಟ್ಕೊಂಡಾಗ ನಾವು ಮಧ್ಯೆ ಈಗ ಪ್ರಾಕ್ಟೀಸನ್ನು ಮಾಡ್ಬೋದು ಆರಾಮಾಗೆ. ಇಲ್ಲಾಂದರೆ ಏನಾಗುತ್ತೆ ಸುತ್ತ ಬಿಟ್ಕೊಂಡು ನಾವು ಸೂಜಿ ಹಾಕಿದಾಗ ಕೆಳಗಡೆಯಿಂದ ಬಟ್ಟೆ ಸಿಗಾಕೊಳ್ಳೋದು. ಮೊದಲೇ ನಿಮ್ಗೆ ಗ್ರಿಪ್ ಹಿಡಿಯೋಕ್ಕೆ ಬರ್ತಾ ಇರಲ್ಲ. ಅಂಥ ಟೈಮಲ್ಲಿ ನೀವು ಬಟ್ಟೆ ಎಲ್ಲ ಸಿಗಾಕೊಂಡಾಗ ನಿಮ್ಗೆ ಅನಿಸ್ಬಿಡುತ್ತೆ ನಮ್ಮ ಕೈಲಿ ಆಗೋದೇ ಇಲ್ಲ ಅಂತ. ಅದಕ್ಕೋಸ್ಕರ ಈ ರೀತಿ ಎಲ್ಲ ಫಿಟ್ ಮಾಡ್ಕೊಬಿಟ್ರೆ ಆರಾಮಾಗಿ ನೀವು ಇಟ್ಕೊಂಡು ನೀವು ವರ್ಕನ್ನು ಮಾಡ್ಕೊಂಡು ಹೋಗ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ನಾನು ಪ್ರಾಕ್ಟೀಸ್ ಇಲ್ಲದೆ ಯಾವುದೂ ಆಗೋಲ್ಲ. ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಒಂದು ದಿವಸ 2 ದಿವಸಕ್ಕೆಲ್ಲ ಬರೋಲ್ಲ. ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾನೆ ಇದೆ. ದಿನಕ್ಕೆ 1 ಗಂಟೆ ಟೈಮು ನೀವು ಪ್ರಾಕ್ಟೀಸ್ಗೆ ಅಂತ ಇಟ್ಟರೆ ಆರಾಮಾಗಿ ನೀವು ಕಲಿಬೋದು ಅಂತ ಹೇಳ್ತೀನಿ. ನೋಡಿದ್ರಲ್ಲ, ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಇನ್ನೊಂದು ಕ್ಲಾಸಲ್ಲಿ ಮುಂದಿನ ವಿಷಯನ ತಿಳಿಸೋವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.